ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳನ್ನು ಪರಿಚಯಿಸತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಬ್ರಾಹ್ಮಿ ಅಂತಕ್ಕಂತಹ ಸಸ್ಯವನ್ನ ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಪೂರ್ಣವಾಗಿ ಆಲಿಸಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಪ್ರಮುಖವಾಗಿ ಈ ಸಸ್ಯವನ್ನ ಆಯುರ್ವೇದ ಪ್ರಕಾರಗಳಲ್ಲಿ ರಾಜನಂತೆ ಪೋಷಿಸಲಾಗುತ್ತೆ. ಇದನ್ನ ಆಯುರ್ವೇದ ಗಿಡಮೂಲಿಕೆಗಳ ರಾಜ ಅಂತ ಬ್ರಾಹ್ಮಿ ಅಂತಕ್ಕಂಥ ಸಸ್ಯವನ್ನ ನಾವು ಕರಿತೀವಿ. ಇದು ಕೇವಲ ಸಸ್ಯ ಮೂಲಿಕೆ, ಗಿಡಮೂಲಿಕೆ ಅಲ್ಲ. ಇದು ಹಿಂದೂ ಸಂಸ್ಕೃತಿಯ ಪ್ರಕಾರ ಬ್ರಾಹ್ಮಿ ಅಂತಕ್ಕಂತಹ ಹೆಸರು ಬ್ರಹ್ಮನ ಹೆಸರಿನಿಂದ ಹುಟ್ಟಿಕೊಂಡಿದೆ ಅಂತಕ್ಕಂಥದ್ದನ್ನ ಪುರಾಣದ ಕೆಲವು ಶ್ಲೋಕಗಳು ನಮಗೆ ಹೇಳ್ತವೆ. ಪ್ರಮುಖವಾಗಿ ವೇದಗಳಲ್ಲಿ, ಚರಕಗಳಲ್ಲಿ, ಪುರಾಣ ಪುಸ್ತಕಗಳಲ್ಲಿ ಹಾಗೂ ದೈವಿಕ ಗ್ರಂಥಗಳಲ್ಲಿ ಇದನ್ನು ಪ್ರಮುಖವಾಗಿ ಮೇದ್ಯ ರಾಸಾಯನ ಅಂತಕ್ಕಂತಹ ಒಂದು ಉಲ್ಲೇಖ ಪುರಾಣಗಳಲ್ಲಿ ಇರ್ತಕ್ಕಂಥದ್ದನ್ನು, ಪ್ರಾಚೀನ ಗ್ರಂಥಗಳು ಸೇರಿದಂತೆ ಪುರಾಣಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಇದು ಪ್ರಮುಖವಾಗಿ ಮೆದುಳನ್ನು ಪುನರ್ಜೀವನಗೊಳಿಸ್ತಕ್ಕಂಥದ್ದು, ಹಾಗೆ ಸ್ಮರಣ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಈ ಸಸ್ಯದ ಪ್ರಮುಖ ಉದ್ದೇಶ ಅಂತಲೇ ಹೇಳ್ಬೋದು. ಇನ್ನು ಈ ಬ್ರಾಹ್ಮಿ ಅಂತಕ್ಕಂತಹ ಸಸ್ಯ ಪ್ರಮುಖವಾಗಿ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಖಂಡದಲ್ಲಿ ಇದು ಜಲಮೂಲಗಳ ಪಕ್ಕದಲ್ಲಿ ಹಾಗೂ ತೇವಾಂಶ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೀತಾನೆ ಬಂದಿದೆ. ನೋಡಿ, ಇದರ ವಿಶೇಷತೆನೇ ಇದು ಜಲಮೂಲಗಳು ಅಂದರೆ ನೀರಿನ ಪ್ರದೇಶ ಎಲ್ಲಿರುತ್ತೆ ಅಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಬೆಳೆದಿರುತ್ತೆ. ಆದರೆ ಬ್ರಾಹ್ಮಿ ಅಂತಕ್ಕಂತಹ ಆ ಒಂದು ಗಿಡವನ್ನು ಕಂಡುಹಿಡಿಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು, ಅಂದರೆ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನೀವು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಅರ್ಥ ಆಗುತ್ತೆ. ಸೊ ಇದು ಜಲಮೂಲದಲ್ಲಿ ಅಥವಾ ತೇವಾಂಶ ಇರ್ತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದನ್ನು ಗಮನಿಸ್ತೇವೆ. ನೈಸರ್ಗಿಕವಾಗಿ ಬೆಳೀತಾ ಇದೆ. ಇನ್ನು ಪ್ರಸ್ತುತ ಸನ್ನಿವೇಶಗಳಲ್ಲಿ ಇದರ ಔಷಧೀಯ ಗುಣಗಳ ಬಗ್ಗೆ ಜಾಗತಿಕವಾಗಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ತಾನೇ ಕೊರೋನಾ ಮುಗಿದಿದೆ. ಈ ಕೊರೋನಾ ಬಂದದರ ಪರಿಣಾಮವಾಗಿ ಇಂತಹ ಸಸ್ಯಗಳಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಹಾಗೆ ಮನೆಯ ಕಿರು ಕೈತೋಟಗಳಲ್ಲಿ ಹೆಚ್ಚು ಜನ ಇದನ್ನು ಬೆಳೀತಾ ಇದ್ದಾರೆ. ಹಾಗೆ ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂತಹ ಈ ಸಸ್ಯವನ್ನು ಬುಡ ಸಮೇತ ತಂದು ತಮ್ಮ ಮನೆಯ ಪಕ್ಕದಲ್ಲಿ, ಮನೆಯ ಅಂಗಳದಲ್ಲಿ ಬೆಳೆಸ್ತಕ್ಕಂತಹ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬ್ರಾಹ್ಮಿ ಅಂತಕ್ಕಂತಹ ಹೆಸರನ್ನು ಮುಖ್ಯವಾಗಿ 2 ಸಸ್ಯಗಳಿಗೆ ಬಳಸಲಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಸೆಸಿಯಾಂಟಿಕ್ ಏಟಿಯಾಟಿಕಾ
ಅಂತಕ್ಕಂಥ ಸಸ್ಯಶಾಸ್ತ್ರೀಯ ಹೆಸರಿನ ಸಸ್ಯಕ್ಕೆ ಇದನ್ನು ಬಳಸಲಾಗ್ತಾ ಇದೆ. ಅದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಬ್ಯಾಕೋಪಾ ಮೆನಿವರಿ ಅಂತಕ್ಕಂಥದ್ದು ಇನ್ನೊಂದು ಪ್ರಭೇದ. ಇದನ್ನು ಉತ್ತರ ಭಾರತ ಹಾಗೂ ಜಗತ್ತಿನಾದ್ಯಂತ ಔಷಧೀಯ ಸಸ್ಯವಾಗಿ ಬಳಸಲಾಗ್ತಾ ಇದೆ. ಇನ್ನು ಈ ಎರಡೂ ಪ್ರಭೇದಗಳಲ್ಲಿಯೂ ಕೂಡ ಔಷಧೀಯ ಗುಣ ಇದೆ. ಹಾಗೆ ಎರಡೂ ಕೂಡ ನೀರಾವರಿ ಪ್ರದೇಶಗಳು, ತೇವಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಬೆಳೀತದೆ. ಇದರ ಎಲೆ ಚಿಕ್ಕದಾಗಿರುತ್ತೆ, ಅಂಡಾಕಾರದಲ್ಲಿ ಇರ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಬ್ಯಾಕೋಪಾ ಕೋಪಾ ಅಂತಕ್ಕಂತಹ ಸಸ್ಯವರ್ಗಕ್ಕೆ ಸೇರಿದ ಸಸ್ಯದಲ್ಲಿ ಎಲೆಗಳು ಚಿಕ್ಕದಾಗಿದ್ದು ಅಂಡಾಕಾರದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಸಸ್ಯ ನೆಲದಲ್ಲಿ ಹರಡುತ್ತಾ ಬೇರಿನಲ್ಲಿ, ಅಂದರೆ ಪ್ರತಿ ಬೇರಿನಲ್ಲಿ ಗಂಟುಗಳನ್ನು ಸೃಷ್ಟಿಸುತ್ತಾ ಸಾಗುತ್ತದೆ. ಇದು ಬಿಳಿ ಅಥವಾ ತಿಳಿನೀಲಿ ಬಣ್ಣದ 5 ದಳಗಳಿರ್ತಕ್ಕಂತಹ ಹೂವನ್ನು ಬಿಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಮತ್ತೊಂದು ತಳಿ ಸೆಂಟೆಲ್ಲಾ ಏಸಿಯಾಟಿಕಾ. ಇದನ್ನು ಮಂಡೂಕ ತಳಿ ಅಂತ ಹೇಳಿ ಕರೀತಾರೆ ಆಯುರ್ವೇದದಲ್ಲಿ. ಕರ್ನಾಟಕದಲ್ಲಿ ಇದನ್ನು ಇಳಿಚಿಳಿ ಸೊಪ್ಪು ಅಥವಾ ಸರಸ್ವತಿ ಸೊಪ್ಪು, ಒಂದಲಗ ಅಂತಲೂ ಕೂಡ ಕರೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಒಂದಲಗ ಸೊಪ್ಪು ಸಪ್ರೇಟ್ ಇದೆ ಸ್ನೇಹಿತರೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದೇನು ಅಂತ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಬ್ರಾಹ್ಮಿ ಸಸ್ಯಕ್ಕೆ ಕರ್ನಾಟಕದಲ್ಲಿ ಹೇಳ್ತಕ್ಕಂಥ ಹೆಸರುಗಳನ್ನ ಮಾತ್ರ ಇಲ್ಲಿ ನಾನು ಹೇಳ್ತೀನಿ. ಇನ್ನು ಇದರ ಎಲೆ ರೌಂಡ್ ಆಗಿರುತ್ತೆ. 1 ಮತ್ತು 2 ಎಲೆಗಳು ಚಾಚಿಕೊಂಡಂತೆ ಇರೋದನ್ನು ನಾವು ಗಮನಿಸ್ತೇವೆ. ಇನ್ನು ಕೆಲವು ತಂತ್ರಜ್ಞರು ಇದನ್ನು ಪರೀಕ್ಷೆ ಮಾಡಿದಂಥ ಸಂದರ್ಭಗಳಲ್ಲಿ ಇನ್ನು ಇದರಲ್ಲಿ ಒಂದು ಎಲೆ, ಒಂದು ಸಸ್ಯದ ತಳಿ ಎಲೆ ಉದ್ದವಾಗಿರುತ್ತೆ, ಅಲ್ಲಿ ಅಂಕುಡೊಂಕು ಏನು ಇರಲ್ಲ. ಇನ್ನೊಂದು ತಳಿಯ ಎಲೆ ಅಂಕುಡೊಂಕಾಗಿರುತ್ತೆ, ಹಾಗೆ ಗೋಡೆಯ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಕಲಬೆರಕೆಯನ್ನು ತಡೆಯೋದಕ್ಕೆ ಇದು ಒಂದು ಸೂಚನೆ ಅಂತಲೇ ನಾವು ಹೇಳ್ಬೋದು. ಇನ್ನು ಬ್ರಾಹ್ಮಿ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಪ್ರಮುಖವಾಗಿ ಮಿದುಳಿನ ಜೀವಕೋಶಗಳು ಏನಾದರೂ ನಾಶ ಆಗಿದ್ದರೆ ಅದನ್ನು ತಡೆಗಟ್ಟತಕ್ಕಂತಹ ಪ್ರಯತ್ನವನ್ನು ಕೂಡ ಈ ಬ್ರಾಹ್ಮಿ ಸಸ್ಯದ 2 ತಳಿಗಳು ಜೈವಿಕ ಅನಿಲಗಳು ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸ್ಮರಣ ಶಕ್ತಿಗೂ ಕೂಡ ಇದು ಪ್ರಯೋಜನಕಾರಿಯಾಗುತ್ತೆ. ಹಾಗೆ ನರಗಳ ಮೇಲೆ ಏನಾದರೂ ತೊಂದರೆಗಳಿದ್ದರೆ ನರಗಳಲ್ಲಿ ಅವುಗಳನ್ನು ಕೂಡ ಸರಿಪಡಿಸ್ತಕ್ಕಂತಹ ಪ್ರಯತ್ನವನ್ನು ಈ ಬ್ರಾಹ್ಮಿ ಸಸ್ಯದ ತಳಿಗಳು ಮಾಡ್ತವೆ. ಇನ್ನು ಇತ್ತೀಚೆಗೆ ನಡೆದಂತಹ ಒಂದು ಸಂಶೋಧನೆಯಿಂದ ಪ್ರಮುಖವಾಗಿ ತಿಳಿದು ಬಂದಂತಹ ವಿಷಯ ಏನಪ್ಪ ಅಂದರೆ, ಇದನ್ನು ಸುಮಾರು 12 ವಾರಗಳ ಕಾಲ ಸೇವನೆ ಮಾಡಿದ್ರೆ, ವಯಸ್ಸಾದಂಥವರು ಸೇವನೆ ಮಾಡಿದ್ರೆ ಅವರಲ್ಲಿ ಬುದ್ಧಿಮಾಂದ್ಯತೆ ಉಂಟಾಗ್ತಕ್ಕಂಥದ್ದು ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದನ್ನು ಕೂಡ ಇದು ಸುಧಾರಣೆ ಮಾಡುತ್ತಂತ ಹೇಳಿ ಅಮೇರಿಕಾದ ಒಂದು ವರದಿ ನಮಗೆ ತಿಳಿಯಪಡಿಸುತ್ತೆ. ಇದಿಷ್ಟೇ ಅಲ್ಲದೆ ಇಂಡಿಯಾದಲ್ಲಿ ನಡೆದಂತಹ ಒಂದು ಸಂಶೋಧನೆ ಕೂಡ ಇದನ್ನೇ ನಮಗೆ ತಿಳಿಯಪಡಿಸುತ್ತೆ. ಇನ್ನು ಗಂಭೀರವಾದ ಸಮಸ್ಯೆಗಳು ಅಂದರೆ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, ಇದನ್ನು ಕೂಡ ತಡೆಗಟ್ಟತಕ್ಕಂತಹ ಕೆಲಸ, ಹಾಗೆ ಉರಿಯೂತದಂತಹ ಸಮಸ್ಯೆಗಳಿದ್ದರೆ ಅವುಗಳನ್ನು ಕೂಡ ಪರಿಹರಿಸ್ತಕ್ಕಂಥ ಪ್ರಯತ್ನವನ್ನು ಈ ಬ್ರಾಹ್ಮಿ ಅಂತಕ್ಕಂತಹ ಸಸ್ಯದ ರಸ ಮಾಡುತ್ತೆ. ಇನ್ನು ಇದರ ಉರಿಯೂತ ನಿವಾರಕ ಗುಣ ಏನಿದೆ, ಸಂಧಿವಾತ ಮತ್ತು ಗಂಟು ನೋವನ್ನು ಕಡಿಮೆ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ಜೀವಕೋಶಗಳ ರಕ್ಷಣೆಯನ್ನು ಕೂಡ ಇದು ಮಾಡುತ್ತೆ. ಇನ್ನು ಪ್ರಮುಖವಾಗಿ ದೇಹದಲ್ಲಿ ಒತ್ತಡಗಳು ಉಂಟಾದಂಥ ಸಂದರ್ಭದಲ್ಲಿ ಒತ್ತಡಗಳನ್ನು ನಿವಾರಿಸೋದಕ್ಕೆ ಡೆಮೋಟೈನ್ ಹಾಗೂ ಗಮಿಟಾಯಿನ್ ಅಂತಕ್ಕಂತಹ 2 ಹಾರ್ಮೋನ್ಗಳ ಮೂಲಕ ಸಂತೋಷವನ್ನು ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ. ಅಂದರೆ
ಹೆಚ್ಚು ಆತಂಕಕಾರಿ ಘಟನೆಗಳನ್ನು ಕೇಳಿದಾಗ ಅಥವಾ ಹೆಚ್ಚು ಆತಂಕಕಾರಿ ಸನ್ನಿವೇಶಗಳು ಏನಾದರೂ ಉಂಟಾದಾಗ ಅಂಥ ಸಂದರ್ಭದಲ್ಲಿ ಈ ಒಂದು ಸಸ್ಯ ನಮ್ಮೆಲ್ಲರಿಗೂ ಕೂಡ ಸಹಾಯಕವಾಗುತ್ತೆ. ಇದರಿಂದ ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆ ಇಂತಹ ಸವಾಲುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಕೂಡ ಈ ಬ್ರಾಹ್ಮಿ ಸಸ್ಯ ಸಹಾಯ ಮಾಡುತ್ತೆ. ಕೇಳುಗರೆ, ನೆನಪಿಡಿ, ಯಾವುದೇ ಒಂದು ಔಷಧೀಯ ಸಸ್ಯಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಇದರ ತಿಳುವಳಿಕೆ ಇರ್ತಕ್ಕಂತಹ ವೈದ್ಯರಲ್ಲಿ, ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡೋದ್ರ ಮೂಲಕ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಹಾಗೂ ನಿಮ್ಮ ಕೌಟುಂಬಿಕ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಂಡು ಉಪಯೋಗಿಸೋದು ಬಹಳ ಸೂಕ್ತ. ನಿಮ್ಮ ಮೆಚ್ಚಿನ ವಾಹಿನಿ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ. ಸೊ ನಾವು ಕೇವಲ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದನ್ನು ನೀವು ಬಳಸೋದು ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬಳಸೋದು ಬಹಳ ಸೂಕ್ತ. ಇನ್ನು ಆಯುರ್ವೇದದಲ್ಲಿ ಇದು ಶೀತಲ ರಸಾಯನ ವಾತಾವರಣವನ್ನು ಹೊಂದಿರುತ್ತೆ. ಹಾಗೆ ಇದು ಆಯಾ ಒಂದು ಕಾಲಕ್ಕೆ ಅನುಸಾರವಾಗಿ ಬಳಸ್ತಕ್ಕಂತಹ ಪ್ರಯತ್ನವನ್ನು ನಮ್ಮ ಕೇಳುಗರು ಮಾಡಬೇಕಾಗತ್ತೆ. ಅಂದರೆ ಅವರವರ ಆರೋಗ್ಯದ ಅನುಸಾರವಾಗಿ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇದನ್ನು ಬಳಸಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಇದು ಕೊಂಚ ಸಿಹಿ, ಕೊಂಚ ಕಹಿ ಹಾಗೂ ಹಲವು ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ಆಯುರ್ವೇದದ ಪ್ರಕಾರ ಈ ಸಸ್ಯ ಏನಿದೆ ಸಾಧಕ ಪಿತ್ತವನ್ನು ಹೆಚ್ಚಿಸುತ್ತೆ. ಇದು ಮೆದುಳಿನ ಮೇಲೆ ಒಂದು ರೀತಿಯ ಭಾವನಾತ್ಮಕ ಕ್ಷಣವನ್ನು ಹಾಗೆ ಒಂದು ರೀತಿ ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಮಕ್ಕಳಿಗೆ ನೀಡತಕ್ಕಂತಹ ಸ್ವರ್ಣಬಿಂದು ಅಂತಕ್ಕಂತಹ ಔಷಧಿಯಲ್ಲಿ ಈ ಬ್ರಾಹ್ಮಿ ಅಂತಕ್ಕಂತಹ ಸಸ್ಯದ ಕೆಲವು ರಸವನ್ನು ಬಳಸಲಾಗುತ್ತೆ. ಇನ್ನು ಇದನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ನೀಡ್ತಾ ಬಂದರೆ ಬುದ್ಧಿವಂತಿಕೆ ಹಾಗೂ ನೆನಪಿನ ಶಕ್ತಿ ಕೂಡ ಹೆಚ್ಚಾಗ್ತಕ್ಕಂಥದ್ದು, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಕೂಡ ಇದರ ಪ್ರಮುಖ ಗುಣ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಬೆಳೆಯೋದಕ್ಕೆ ಜೋಗು ಮಣ್ಣು ಬೇಕಾಗುತ್ತೆ. ಈ ಜೋಗು ಮಣ್ಣಿನಿಂದ ಅಂದರೆ ಹೆಚ್ಚು ತೇವಾಂಶ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಹಾಗೂ ಜಲಮೂಲ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನು ಕುಂಡಗಳಲ್ಲಿ ಬೆಳೀತಕ್ಕಂಥವರು ತೋಟದ ಮಣ್ಣನ್ನು ಹೆಚ್ಚಾಗಿ ಬಳಸೋದ್ರ ಜೊತೆಗೆ ತೇವಾಂಶ ಇರೋ ಥರ ನೋಡ್ಕೊಳ್ಳೋದು ಕೂಡ ಬಹಳ ಉತ್ತಮ. ಉಷ್ಣವಲಯ ಇರತಕ್ಕಂತಹ ಪ್ರದೇಶಗಳಲ್ಲಿಯೂ ಕೂಡ ಇದನ್ನು ಬೆಳಿಬೋದು. ಇನ್ನು ಮಣ್ಣಿನ pH ಮಟ್ಟ 6.5ರಿಂದ 7.5ರಷ್ಟು ಇರೋದು ಮಣ್ಣಿನ ಅಂದರೆ ವಿಶೇಷವಾಗಿ ಸಸ್ಯದ ಆರೋಗ್ಯಕ್ಕೆ ಸೂಕ್ತ. ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ಇದನ್ನು ಕೃಷಿ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಕ್ಕಂತಹ ಕೃಷಿ ಕಾರ್ಯಕ್ರಮಗಳಲ್ಲಿ ನಿಮಗೆ ಹೇಳಿರ್ತಾರೆ. ಸೊ ಅದನ್ನು ನೀವು ಕೇಳ್ತೀರಿ ಅಂತ ಭಾವಿಸ್ತೀನಿ. ಇನ್ನು ಇದನ್ನು ನಾಟಿ ಮಾಡುವ ವಿಧಾನವನ್ನು ಸ್ವಲ್ಪ ಗಮನಿಸೋದಾದರೆ ಪ್ರಮುಖವಾಗಿ ಬೀಜಗಳಿಂದ ಇದನ್ನು ನಾಟಿ ಮಾಡೋದು ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಬದಲಾಗಿ ಇದರ ಕಾಂಡ ಇರುತ್ತಲ್ಲ ಅದನ್ನು ಬಳಸ್ಕೊಂಡು ನಾಟಿ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಬೆಳೆಯುತ್ತೆ. ಇದರಿಂದ ಇದು 4ರಿಂದ 5 ಎಲೆಗಳಿರ್ತಕ್ಕಂತಹ ಕಾಂಡವನ್ನು 3 ಇಂಚು ಉದ್ದದ ಕಾಂಡವನ್ನು ನೀವು ತಗೋಬೇಕು. ಅದನ್ನು ತಗೊಂಡು ಮಣ್ಣಿನ pH ಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ಮಣ್ಣಿನ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಇದನ್ನು ಮನೆ ಅಂಗಳದಲ್ಲಿ ಬೆಳೆಸೋದು ಬಹಳ ಸೂಕ್ತ. ಇನ್ನು ಇದನ್ನು ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾದಂಥ ಅಂಶ ಏನಪ್ಪ ಅಂದರೆ ಹಸಿ ಮಣ್ಣಿನಲ್ಲಿ ಇದನ್ನು ಹಾಕಬೇಕು. ಪ್ರಮುಖವಾಗಿ 1ರಿಂದ 2 ವಾರಗಳ ಕಾಲ ಅರೆ ನೆರಳಿನಲ್ಲಿ ಇದನ್ನು ಬೆಳೆಸೋದು ಬಹಳ ಮುಖ್ಯ. ಅಂದರೆ ಬೇರು ಬೆಳೆಯುವವರೆಗೂ ಕೂಡ ನೀವು ಅರೆ ನೆರಳಿನಲ್ಲಿ, ನೆರಳು ಜಾಸ್ತಿ ಇರಬಾರ್ದು, ಅರ್ಧ ನೆರಳಲ್ಲಿ ನೀವು ಇದನ್ನು ಬೆಳೆಸಬೇಕು. ಪ್ರಮುಖವಾಗಿ
ಇದರ ಅಂತರವನ್ನು ಕೂಡ ನೀವು ಗಮನಿಸಬೇಕು. 6ರಿಂದ 10 ಅಡಿ ಉದ್ದ, ಅಂದರೆ ಇಲ್ಲಿ ಇದು ನೆಲೆಗೂಡೋದ್ರಿಂದ ಹರಡೋದ್ರಿಂದ ಇಲ್ಲಿ ಅಂತರವನ್ನು ಕಾಯ್ಕೋಬೇಕು. ಪ್ರಮುಖವಾಗಿ ಮಣ್ಣು ತೇವಾಂಶದಿಂದ ಇರಬೇಕು, ನೀರು ಅತಿ ಅವಶ್ಯಕ. ಹಾಗಂತ ಹೇಳಿ ನೀರು ಕೆಸರಿನ ರೀತಿಯಲ್ಲಿ ನೀರು ನಿಂತ್ಕೊಳ್ಳೋ ರೀತಿಯಲ್ಲಿ ನೀರನ್ನು ಕುಂಡಗಳಿಗೆ ನೀವು ಹಾಕಬಾರ್ದು. ಇನ್ನು ಬೇಸಿಗೆಗಾಲದಲ್ಲಿ ದಿನದಲ್ಲಿ 2 ಬಾರಿ ನೀರನ್ನು ಹಾಕಬೇಕು. ಹಾಗೆ ದಿನ ಅದನ್ನು ಗಮನಿಸ್ತಾ ಇರಬೇಕು. ನೀರಿನ ಮಟ್ಟ ಕಡಿಮೆ ಆಗಿದೆಯಾ ಅಂತ ಗಮನಿಸ್ಕೊಂಡು ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಚಳಿಗಾಲದಲ್ಲಿ 20 ದಿನಗಳಿಗೊಮ್ಮೆ ನೀರನ್ನು ಹಾಕಬೇಕಾಗುತ್ತೆ. ಇನ್ನು ಪ್ರತಿ 4 ವಾರಗಳಿಗೊಮ್ಮೆ ಸಾವಯವ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ನೀಡಿದರೆ ಇದು ಸಸ್ಯ ಸಮೃದ್ಧವಾಗಿ ಬೆಳೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ದಿನಕ್ಕೆ ಕನಿಷ್ಠ 3ರಿಂದ 4 ಗಂಟೆಗಳ ಕಾಲ ಅರೆ ಬಿಸಿಲು ಬೇಕಾಗುತ್ತೆ. ಆದರೆ ಬಿಸಿಲಿಗೆ ಇಟ್ಬಿಟ್ರೆ ಇದು ಎಲೆಗಳು ಒಣಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಆರೋಗ್ಯ ಪ್ರಯೋಜನಗಳು ಏನಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಪ್ರಮುಖವಾಗಿ ಇದರ ತಾಜಾ ಎಲೆಯನ್ನು ಬಳಸಿಕೊಂಡು ಜೇನುತುಪ್ಪದ ಜೊತೆಯಲ್ಲಿ ಸೇವನೆ ಮಾಡೋದ್ರಿಂದ, ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಸೇವನೆ ಮಾಡೋದ್ರಿಂದ ಬುದ್ಧಿಶಕ್ತಿ ಹಾಗೂ ಏಕಾಗ್ರತೆ, ನೆನಪಿನ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಹೆಣ್ಣು ಮಕ್ಕಳಿಗೆ ಕೂದಲು ಉದುಲ್ತಕ್ಕಂಥ ಸಮಸ್ಯೆಗಳು ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ರಕ್ತ ಪರಿಚಲನೆ, ತಲೆಯಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗುವ ಹಾಗೆ ಇದು ನೋಡ್ಕೊಳ್ಳುತ್ತೆ. ಇನ್ನು ಪ್ರಮುಖವಾಗಿ ಬ್ರಾಹ್ಮಿ ಅಂತಕ್ಕಂತಹ ಈ ಸಸ್ಯದ ಎಲೆಯನ್ನು ಬಳಸಿಕೊಂಡು ಶುಂಠಿ, ಕರಿಮೆಣಸು ಕಷಾಯವನ್ನು ಮಾಡೋದ್ರ ಮೂಲಕ ಉಸಿರಾಟದ ಸಮಸ್ಯೆ ಹಾಗೂ ಕೆಮ್ಮು ಇರತಕ್ಕಂಥವರು ಇದನ್ನು ಬಳಸ್ಬೋದು. ಇನ್ನು ಮುನ್ನೆಚ್ಚರಿಕೆಯ ಕ್ರಮಗಳು ಏನೆಲ್ಲ ತಗೋಬೇಕು ಅಂತ ನೋಡ್ಬಿಡೋಣ. ಅದು ಏನಪ್ಪ ಅಂದರೆ ವಾಕರಿಕೆ, ಅತಿಸಾರ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಉಂಟಾಗಬಹುದು. ಇನ್ನು ರಕ್ತದೊತ್ತಡ ಇರ್ತಕ್ಕಂಥವರು ಇದನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ. ಯಾಕಂದರೆ ರಕ್ತದೊತ್ತಡವನ್ನು ಅತಿ ಹೆಚ್ಚು ಕಡಿಮೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸೋದಕ್ಕೆ ಹೋಗಬಾರ್ದು. ಇನ್ನು ಥೈರಾಯ್ಡ್ ಸಮಸ್ಯೆಗಳಿರ್ತಕ್ಕಂಥವರು, ಹಾಗೆ ನಿದ್ರೆ ಮಾತ್ರೆಗಳನ್ನು ಸೇವನೆ ಮಾಡ್ತಕ್ಕಂಥವರು, ಹಾಗೆ ಇನ್ನಿತರ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಕ್ಕಂಥವರು ಕಡ್ಡಾಯವಾಗಿ ತಮ್ಮ ಕೌಟುಂಬಿಕ ವೈದ್ಯರನ್ನು ಒಂದು ಸಲಹೆಯನ್ನು ತಗೊಳ್ಳೋದು ಕಡ್ಡಾಯವಾಗಿದೆ. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಬಳಸಬೇಡಿ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಬ್ರಾಹ್ಮಿ ಕೇವಲ ಒಂದು ಸಸ್ಯ ಅಲ್ಲ, ಇದು ನಮ್ಮ ಮನೆಯ ಅಂಗಳದಲ್ಲಿರುವ ಜೀವಂತ ವೈದ್ಯ. ಇದನ್ನು ಬಳಸುವುದು ನಮಗೆ ಪ್ರಕೃತಿ ನೀಡಿರ್ತಕ್ಕಂತಹ ಒಂದು ಕೊಡುಗೆ. ವೈಜ್ಞಾನಿಕವಾಗಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಕೇಳುಗರೆ, ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತಕ್ಕಂತಹ ನಾಣ್ಣುಡಿ ಈ ಹಬ್ಬ ಬಂದಾಗ ಇದ್ದೇ ಇರುತ್ತೆ. ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ ಅಂತಕ್ಕಂಥ ಭಾವನೆಯೊಂದಿಗೆ ಎಳ್ಳು ಬೆಲ್ಲ ತಿಂತ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರಿರ್ತಾರೆ, ಅವರಿಗೆ ಈ ಚಾನಲ್ ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಭಿನ್ನ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಬರಲಾ?